ಏನು ಇಷ್ಟ ಆರಾಮ ಓವರ್ಟೇಕ್. ನಾನು ಹೋಗಿ ಹೋಗಿ ಅದು ಟ್ರಾಫಿಕ್ ಟೈಮಿಂಗಲ್ಲೇ ಎದ್ದಿದ್ದೀನಿ. ಸರಿ, ಇವನು ಯಾರು ಗುರು? ಪೆಕ್ರಾ? ಅಯ್ಯೋ ತಗಡೆ, ಎಲ್ಲ ಹೋಯ್ತವನೆ. ಡ್ಯಾಮ್ ಬ್ರೋ. ನೋಡಿ ನಮ್ಮ ಕೆಂಗೇರಿಯ ಬ್ಯೂಟಿ ಇದು. ಅವ್ನು ಯಾರಿಗೂ ಅವ್ನು ಪಿಕ್ರ ಏನು ನೋಡ್ರಿ ಮನ್ಮೇಲೆ ಹೋಯ್ತವನೆ ಮಸ್ತಾಗಿ. ಸೊ ಗುರು, ಲೆಟ್ಸ್ ಟಾಕ್. ಸೊ ಏನು ಎತ್ತ, ಏನು ಕತೆ, ಏನು ಸಮಾಚಾರ? ನನ್ನ ಸಮಾಚಾರ ಹೇಳಬೇಕು ಅಂದರೆ ಫುಲ್ಲಿ ಫಕ್ಡ್ ಅಂದ್ಕೊಳ್ಳಿ. ತಿಕ್ಕಾವರಿ ಬೇಜಾರಾಗ್ಬಿಟ್ಟಿದೆ ನನಗಂತೂ. ಐ ಡೋಂಟ್ ನೋ ಇದರಲ್ಲಿ ಎಷ್ಟು ಪಾರ್ಟ್ ನಾನು ಯೂಟ್ಯೂಬ್ಗೆ ಹಾಕ್ತೀನೋ ಇಲ್ವೋ ಗೊತ್ತಿಲ್ಲ. ಬಟ್ ವೆಲ್, ಡಂಪ್ ಮಾಡಿಬಿಡ್ತೀನಿ ಇಲ್ಲಿ. ಯೂಟ್ಯೂಬ್ಗೆ ಏನಾಗುತ್ತೋ ನಂಗೆ ಗೊತ್ತಿಲ್ಲ. ವೆಲ್, ಸೊ ಬೆಂಗಳೂರಿಗೆ ಬಂದಿದ್ದು ಮೇನ್ ರೀಸನ್ ಬಂದ್ಬಿಟ್ಟು ನನ್ನ ಕಾಲೇಜ್ದು ಅಸೈನ್ಮೆಂಟ್ಸು ಮತ್ತು ಪ್ರಾಜೆಕ್ಟ್ ಎಲ್ಲ ಸಬ್ಮಿಟ್ ಮಾಡೋಕ್ಕೆ ಬಂದಿದ್ದೀನಿ ನಾನು. ಸೊ ದಟ್ ಈಸ್ ದ ಮೇನ್ ರೀಸನ್ ಐ ಕೇಮ್ ಆ್ಯಂಡ್ ಐ ಥಾಟ್ ಇಟ್ ವಾಸ್ ಅ ಸಿಂಗಲ್ ಡೇ ಜಾಬ್. ಎಲ್ಲ ಕಂಪ್ಲೀಟ್ ಮಾಡ್ಕೊಂಬಂದಿದ್ದೆ. ಇಂಡೆಕ್ಸ್ ಮಾತ್ರ ಬರೀಬೇಕಾಗಿತ್ತು. ಸಣ್ಣ ಪುಟ್ಟ ಅಲ್ಲಿ ಇಲ್ಲಿ ಕರೆಕ್ಷನ್ ಅಫ್ಕೋರ್ಸ್ ಇದ್ದೇ ಇರುತ್ತೆ ರೆಕಾರ್ಡು ಮತ್ತು ಅಸೈನ್ಮೆಂಟ್ ಸಬ್ಮಿಟ್ ಮಾಡ್ಬೇಕಾದ್ರೆ. ಸೊ ಐ ಥಾಟ್ ವೆಲ್ ಎನಿವೆ ಅಂತ ಬಂದಿದ್ದು. ಬಟ್ ಇಟ್ಸ್ ಬಿನ್ 3 days. ಇದೇ ಬಟ್ಟೆಯಲ್ಲಿ, ಸೇಮ್ ಬಟ್ಟೆಯಲ್ಲಿದ್ದೀನಿ. ವೆಲ್, ಒಂದು ಶವರ್ ತೊಗೊಂಡೆ ಬಿಕಾಸ್ ವೆಲ್ ಐ ವಾಸಂಟ್ ಫೀಲಿಂಗ್ ಗುಡ್. ಅದು ಬಿಡಿ. ಸೊ ಏನಾಯಿತು ಸೀನೋ, ಏನು ಕತೆ? ಸಬ್ಮಿಟ್ ಮಾಡ್ಸೋಕ್ಕೆ 3 days ತೊಗೊಂಡಿದ್ದಾರೆ. ವೆಲ್, ದೇ ಹ್ಯಾವ್ ಬೀನ್ ವೆರಿ ಕೋಆಪ್ರೇಟಿವ್ ಆ್ಯಂಡ್ ವೆರಿ ವೆರಿ ಹೆಲ್ಪ್ಫುಲ್. ಬಟ್ ಐ ಡೋಂಟ್ ನೋ ವೈ ಸ್ವಲ್ಪ ದೇವರ್ ಏನೋ ನೆಟ್ ಪಿಕ್ಕಿ ಹಂಗೂ ಹೇಳೋಕ್ಕಾಗಲ್ಲ ಗುರು. ಬಟ್ ನಾನು ಐ ಡೋಂಟ್ ನೋ, ದೇರ್ ಆರ್ ಸಮ್ ಡಿಲೇಸ್ ವಿಚ್ ಕುಡ್ ಹ್ಯಾವ್ ಬೀನ್ ನಾಟ್ ಮೇಡ್. ಸೊ 120 kilometers ದೂರ ಇದೆ ನನ್ನ ಕಾಲೇಜು. 120 ಅಲ್ಲ, ಇನ್ನೂ ಜಾಸ್ತಿನೇ. ಮನೆಯಿಂದ ತೊಗೊಂಡ್ರೆ ಐ ಆಮ್ ಜಸ್ಟ್ ಟೇಕಿಂಗ್ ಮೈ ಸೋಟೋ ಬ್ಯಾಂಗ್ಳೂರ್ ಜನರಲ್. ಏನು ಮಾಡ್ತೀರಾ? ಅಪ್ಪ, ಅಲ್ಲಿಂದ ಇಲ್ಲಿ ಅಲ್ಲಿಂದ ಇಲ್ಲಿ ಅಂತ ಸುತ್ತಿಸಿದ್ರು. ಒಂದೇ ಸತಿ ಕರೆಕ್ಷನ್ಸ್ ಹೇಳ್ಬಿಟ್ಟಿದ್ರೆ ಒಂದೇ ಸತಿ ಮಾಡ್ಕೊಂಡ್ಬಂದ್ಬಿಡ್ತಾ ಇದ್ದೆ. ವೆಲ್, ದೇರ್ ಈಸ್ ಮೈ ಫಾಲ್ಟ್ ಆ್ಯಸ್ ವೆಲ್. ಯಾಕಂದರೆ ವೆನ್ ಐ ಶಿಫ್ಟೆಡ್ ಟು ಮೈಸೂರು ಐ ಸ್ಟಾಪ್ಡ್ ರೆಸ್ಪಾಂಡಿಂಗ್. ಐ ವಾಸ್ ಇನ್ ಅದರ್ ಟೈಪ್ ಆಫ್ ಮೆಂಟಲ್ ಸಿಚುವೇಶನ್ ದೇರ್. ಸೊ I'm literally exhausted and I'm really tired. And I really wish I had a teleportation button, bro. Honestly, I wish I had a teleportation button. ನಾನು ಸುಮ್ಮನೆ ಒಂದು ಬಟನ್ ಒತ್ತಿದ ತಕ್ಷಣ ಪಟ್ ಅಂತ ಮೈಸೂರಿಗೆ ಹೋಗ್ಬಿಡ್ತಾ ಇದ್ದೆ, ನೆಮ್ಮದಿಯಾಗಿರ್ತಾ ಇದ್ದೆ. ಸೀರಿಯಸ್ ಆಗಿ ನನ್ನ ಕೈಯಲ್ಲಿ ಆಗ್ತಾಯಿಲ್ಲ ಅವರು. ನನ್ನ ಲಿಟ್ರಲಿ ಎಕ್ಸಾಸ್ಟ್ ಆಗಿಬಿಟ್ಟಿದ್ದೀನಿ ನಾನು ಫುಲ್ಲು. ನನ್ನ ಬಾಡಿಯಲ್ಲಿ ಒಂದು ಸ್ವಲ್ಪ ಎನರ್ಜಿನೂ ಇಲ್ಲ ಅಂದ್ಕೊಳ್ರಿ. ಎಕ್ಸೈಟ್ಮೆಂಟ್ ಇಲ್ಲ, ಎನರ್ಜಿ ಇಲ್ಲ, ಹ್ಯಾಪಿನೆಸ್ ಇಲ್ಲ, ನಥಿಂಗ್. ವೈಬ್ ಇಲ್ಲ ನನಗೆ. ಇವಾಗ ಮೂಡ್ ಆಫ್ ಆಗಿಬಿಡಿದೆ.
ನಿನ್ನೆ ಅಂತೂ ಐ ಆಲ್ಮೋಸ್ಟ್ ಕ್ರೈಡ್, ಆಲ್ಮೋಸ್ಟ್ ಆ್ಯಂಡ್ ಕಣ್ಣಲ್ಲಿ ನೀರು ಬಂದಿತ್ತು. ಬಟ್ ನನ್ನ ಫ್ರೆಂಡ್ ಗ್ರೂಪ್ ಮಧ್ಯೆ ಇದ್ದೀನಿ ಅಂದರೆ ಐ ಕಂಟ್ರೋಲ್ಡ್ ಇಟ್. ಯಾಕಂದರೆ ದ ಆರ್ ಫ್ಯೂ ಥಿಂಗ್ಸ್ ರೈಟ್, ಇಫ್ ಯು ಹ್ಯಾವ್ ಡಗ್ ಇನ್ ಟು ಎನಿಥಿಂಗ್ ಸೈಕಾಲಜಿ, ಯು ನೋ, ಆ್ಯಂಡ್ ಯು ಅಂಡರ್ಸ್ಟ್ಯಾಂಡ್ ವಾಟ್ ಐ ಆಮ್ ಟೆಲಿಂಗ್, you observe even a little bit of changes in their attitude and everything. So instead of whole ಎಲ್ಲ ಟೀಚರ್ಸ್ ನಾವು ಫ್ಯಾಮಿಲಿಯಲ್ಲಿ ಎಲ್ಲರೂ ಅಮ್ಮ ಮಾಮ ದೊಡ್ಡಮ್ಮ ದೊಡ್ಡಪ್ಪ everyone is teacher. So you know, I have seen them and I have seen them help out other children's. So I kind of expect that other people's also ಬೇರೆಯವರು ಸ್ವಲ್ಪ ಲೈಕ್ ಅಟ್ಲೀಸ್ಟ್ ಲಿಟಲ್ ಬಿಟ್ ಬಿಹೇವ್ ಲೈಕ್ ದಟ್. ಬಿಕಾಸ್ ಯಾಕಂದರೆ ಈವನ್ ವಿತ್ ಮೈ ಸಿಚುವೇಶನ್ ಐ ಆಮ್ ಟ್ರೈಯಿಂಗ್ ಮೈ ಬೆಸ್ಟ್ ರೈಟ್, ಐ ಆಮ್ ಟ್ರೈಯಿಂಗ್ ಮೈ ಬೆಸ್ಟ್, ಐ ಆಮ್ ಡೂಯಿಂಗ್ ಎವ್ರಿಥಿಂಗ್. ದೇ ಆರ್ ರಿಯಲಿ ಹೆಲ್ಪಿಂಗ್ ಔಟ್, ಬಟ್ ದ ಥಿಂಗ್ ಇಸ್ they're not as well, you know. ಬೈಂಡ್ ಹಾಕೋದು ಗೊತ್ತಿಲ್ಲ ನನಗೆ, ಬೈಂಡ್ ಹಾಕ್ತೆ ಲಿಟ್ರಲಿ ಫುಟ್ಪಾತಲ್ಲಿ ಕುತ್ಕೊಂಡು ಬೈಂಡ್ ಹಾಕಿದ್ದೀನಿ. ಅಯ್ಯೋ ರೋದ್ನೆ, ಪೆಟ್ರೋಲ್ ಬಂಕಲ್ಲಿ ಏನೋ ಇಂಡೆಕ್ಸ್ ಫಿಲ್ ಮಾಡಿದ್ದೀನಿ. ಇಟ್ಸ್ ಬೀನ್ ಅ ಕ್ರೇಜಿ ಫಕ್ಕಿಂಗ್, ಯು ನೋ, these 3 days right. ಬೆಳಗ್ಗೆ ಹೊತ್ತು ರೆಸ್ಟ್ ಮಾಡ್ತಾ ಇದ್ದೀನಿ, ನೈಟ್ ಹೊತ್ತು ನೋ ರೆಸ್ಟ್ ಅಟ್ ಆಲ್. ಐ ಹ್ಯಾವ್ ಬೀನ್ ರೋಮಿಂಗ್. ನಾನು ವೆವಿ ಮಿಸ್ ಮಾಡ್ಕೊತಾ ಇದ್ನಲ್ಲ ಬೆಂಗಳೂರಲ್ಲಿ. ಸ್ವಲ್ಪ ರಿಸೆಂಟ್ಮೆಂಟ್ ಇತ್ತು ನನ್ನಲ್ಲಿ, ಬೆಂಗಳೂರಾಗೆ ಇರಬೇಕಾಗಿತ್ತು ಅಂತ. ಅದಕ್ಕೆ ದೇವರೇನೋ ಮೋಸ್ಟ್ಲಿ ಈ ಥರ ಕೊಟ್ಬಿಟ್ಟಿರ್ಬೇಕು, ನನಗೆ ನಿನಗೆ ಬೇಜಾರಾಗ್ಬಿಟ್ಟು ಮೈಸೂರಿಗೆ ಓಡಬೇಕು, ನೀನು ಅಂಥ ಸ್ಥಿತಿಯಲ್ಲಿ ತರ್ತೀನಿ ಇರೋ ಅಂದ್ಬಿಟ್ಟು. ಹೂ ನೋಸ್, ವೆಲ್ ಅದನ್ನು ಮಾಡಬೇಕು ಅಂದ್ಕೊಂಡಿದ್ರೆ ಏನೋ ಇಟ್ ವರ್ಕ್ಡ್ ಔಟ್. ದೇವ್ರೆ, even though I'm laughing, I'm sad as fuck right now, honestly. ನನ್ನ ಬೈಕ್ಸ್ ಬಿಟ್ಟರೆ, ನನ್ನ ಹೆಲ್ಮೆಟ್ ಬಿಟ್ಟರೆ ಬೇರೆ ಏನು, ನನ್ನ ಮೆಟೀರಿಯಲಿಸ್ಟಿಕ್ ಥಿಂಗ್ಸ್ ನಂದೇನಿದೆಯೋ ಅದು ಬಿಟ್ಟರೆ ಬೇರೆ ಏನು ಖುಷಿ ಕೊಡಲ್ಲ ಗುರು, ಸೀರಿಯಸ್ ಆಗಿ. ನೋ ಒನ್. ಅಟ್ ದ ಎಂಡ್ ಆಫ್ ದ ಡೇ, ಓಕೆನಾ, ಎಲ್ಲ ಆದಮೇಲೆ ಎಲ್ಲ ಮುಗ್ದೋಯ್ತು, ಎಲ್ಲ ಮುಗ್ದೇ ಹೋಯ್ತು, ಎವ್ರಿಥಿಂಗ್ ಇಸ್ ಡನ್ ಅಂದಾಗ ಯಾರೂ ಇರಲ್ಲ ಏನೋ. ನನ್ನ ಹೆಲ್ಮೆಟ್ ಇತ್ತು, ನನ್ನ ಬೈಕ್ ಇತ್ತು, ಪೆಟ್ರೋಲ್ ಇತ್ತು, ಅರ್ಥ ಆಯ್ತು ಅಣ್ಣ.
ಡ್ಯಾಮ್. ಲವ್ಲಿ ಲವ್ಲಿ ಸೈಟ್, ಲವ್ಲಿ ಬೇಬ್ಸ್. ವೆಲ್, ನೋಡೋಕ್ಕೆ ಆಗಿಲ್ಲ. ವೆಲ್, ಯು ಸಿ, we don't slow down our bikes or fasten our bikes for girls, you know. We speed up our bikes for us and we slow our bikes for us, not to show off, not for girls. Honestly, ಯಾಕಂದರೆ ಹುಡುಗಿರು ನೋಡಿ ನಿಮಗೆ ಫೋನಲ್ಲೂ ಸಿಗ್ತಾರೆ. ಆನ್ ದ ಮೂಮೆಂಟ್ ಮಜಾ ಮಾಡೋದು ಎಲ್ಲಿ ಸಿಗ್ತದೆ ನಿಮಗೆ? ಫೋನು, ಲ್ಯಾಪ್ಟಾಪ್ ಎಲ್ಲ ಕಡೆ ಹುಡುಗಿರು ನೋಡ್ಬೋದು ನೀವು. ಆ ಟೈಮಲ್ಲಿ ಮಜಾ ಮಾಡ್ತಾ ಇರ್ತೀರಲ್ಲ, ಆ ಮಜಾ ಎಲ್ಲಿ ಸಿಗ್ತದೆ ನಿಮಗೆ? ಎಲ್ಲೂ ಸಿಗಲ್ಲ. ಅದಕ್ಕೆ ಆ ಟೈಮಲ್ಲಿ ಮಜಾ ಮಾಡ್ಬಿಟ್ರಿ. ಇವೆಲ್ಲ ಆಗ್ತೀನೋ ಇಲ್ವೋ ನಾನು, ಬಟ್ ನಾವು ಅಂದರೆ ಮೀ, ಓಕೆ, I don't slow my bikes for any girls, you know.